ದರ್ಶನ್ ಓಟ್ಬಿಟ್ಟಿದ್ರು. ಸೊ ನಾನು ಧನಂಜಯ ಅವರು, ಸತೀಶ್ ಆಗ್ಬೋದು, ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅಲ್ಲಿ ಜೆಟ್ಲ್ಯಾಗ್ ನಿರ್ಮಾಪ ಅಂದರೆ ಓನರ್ ನಮ್ಮ ಜಗದೀಶ್ ಅವರು, ನಮ್ಮ ಚಿತ್ರರಂಗದ ಕನ್ಯಾಕುಮಾರಿ ಇಯಾಸು ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ, ಅಯ್ಯೋ ಬನ್ನಿ ಅಣ್ಣ ಅಂತಂದು. ಏನು ಪ್ಲ್ಯಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ. ಆ ಒಂದು ಉದ್ದೇಶದಲ್ಲಿ ನಾನು ಇವನ್ನೆಲ್ಲ ಕರ್ಕೊಂಡು ಹೋಗಿ ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು. ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಹೋದವ್ರು ವಾಪಸ್ ಬಂದರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟಿದ್ರು ಜೆಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು. ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ, ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನ್ ಅವ್ರು ಕೇಳಿದ್ರು, ಯಾರೂ ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಹೇಳಲಿಲ್ಲ, ನಮಗೂ ಗೊತ್ತಿಲ್ಲ. ಇದು ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ, ಇಷ್ಟೇ ನಡೆದಿದ್ದು. ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ನ್ಯಾಯಕ್ಕೆ ತಲೆ ಬಾಗಬೇಕು ನಾವು. ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆ ಕಳಿಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಅಂದರೆ 1 ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಟ್ಟು ತರಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ಅದನ್ನು ನೀವೇ ಕೇಳ್ಕೊಳ್ಳಿ, ಮಾಧ್ಯಮ ನೀವು ಕೇಳಬೇಕು. ಯಾವ ದುರುದ್ದೇಶ ಇದೆ ಅಂತ ಸರ್ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಇರೋ ದುರುದ್ದೇಶ ಇದೆಯಾ ಯಾವ್ದು ಬರ್ತೀನಿ. ಈಗ ನೀವು ಬುದ್ಧಿವಂತರು, ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ. ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಆಗಿದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗೋದೇ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಇದರಿಂದ ಯಾರಿಗಾರೋ ನನಗೆ ಗೊತ್ತಿದ್ದು ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅದು ನಿಮಗೂ ಗೊತ್ತು, ನನಗೂ ರಾಜ್ಯ ಜನಕ್ಕೆ ಗೊತ್ತು. ಸರ್ ಈಗ ಅದು ದುರುದ್ದೇಶನ ಇಲ್ವೋ ಗೊತ್ತಿಲ್ಲ ಸರ್. CRPC 160 ಅನ್ವಯ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಅಲ್ಲಿ ಒಂದಷ್ಟು ಅಂಶಗಳನ್ನ ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರಿಗೂ ಕೊಟ್ಟಿದ್ರು. ನಾರ್ಮಲ್ ಆಗಿ ಸುಮ್ಮನೆ ಹೇಳಿಕೆ ಮಾಡಿ ಎಲ್ಲ ಸ್ಟೇಟ್ಮೆಂಟ್ ಆಗಿದೆ. ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡಕ್ಕಾಗಲ್ಲ. ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದ್ರು ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ. ನಾನು ಹೇಳೋದಿಷ್ಟೇ, ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು. ನೋಡಿ ಇವರೆಲ್ಲಾನು ಎಲ್ಲರೂ ಗೊತ್ತಿರಂಗೆ ಒಬ್ಬ ದರ್ಶನ್ ಜನ ನಾಯಕ ಹುಟ್ಟಾಕ್ಬೇಕು ಅಂತ ಹೊರಗಡೆಯವರು ತರಬೇಕು. ಅವರ ಇಮೇಜ್ನ ಮಾಡೋದಿದೆಯಲ್ಲ, ನಾನಲ್ಲ ಇಡೀ ಅಭಿಮಾನಿಗಳು ಖಂಡಿಸ್ತಾರೆ. ಸರ್ ತಪ್ಪಾಗಿದೆ. ಈಗ ನೀವು ಇದಕ್ಕೆ ಯಾಕೆ ಮಾಡಿದ್ರಿ? ಇದ್ರ ಮೇಲೆ ಏನಾದ್ರೂ ಕೋರ್ಟ್ಗೆ ಹೋಗ್ತೀರಾ? ಈಗ ಅದಕ್ಕೆ ವಿರುದ್ಧ ಮಾಡಿದ್ರೆ ಅವ್ರ ವಿರುದ್ಧ ನೀವು ಫೈಟ್ ಮಾಡ್ತೀರಾ? ನಿಮ್ದು ತಪ್ಪಿಲ್ಲ ಅಂದ್ರೆ ನಾವು ಮಾಡೋಂಥ ಜನ ಅಲ್ಲ. ಅಲ್ಲ, ನಾನು ಹೇಳ್ತೀನಲ್ಲ, ಕಾನೂನು ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗ್ಲೇಬೇಕಾಗುತ್ತೆ. ಸರಿ, ನೀವೇ ಹೇಳಿದ್ರಿ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಮಾಡಿದಂತ ನೀವೇ ಹೇಳಿದ್ರಿ. ಹೌದು. ಅಂತಂದ್ರೆ ಯಾಕೆ ಮಾಡಿದ್ರಿ ನಮ್ಗೆ ಅಂತ ನೀವು ಹೋಗ್ಬೋದಲ್ಲ? ಪ್ರಶ್ನೆ ಮಾಡಿದ್ದೀವಿ, ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಜನಗಳು ಬಿಟ್ಟಿದ್ದೀವಿ. ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಯಾಕೆ ಸರ್ ಇಲಾಖೆಗೆ ಜನ ಉತ್ತರ ಕೊಡಕ್ಕಾಗಲ್ಲ, ಸರ್ಕಾರಕ್ಕೆ ಜನ ಉತ್ತರ
ಇಲಾಖೆ ಸರ್ಕಾರ ಎರಡು ಒಂದೇ. ನಾನು ಹೇಳೋದು ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ಆಗುತ್ತೆ. ಆ ಸಂದರ್ಭದಲ್ಲಿ ಹೋಗ್ತೀವಿ ನಾವು. ಅದಕ್ಕೆ ಅವರು ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ. ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು, ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ. ಇವಾಗ ನೋಡಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ. ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು 1 ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ. ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಅದನ್ನ ನೀವೆಲ್ಲ ಯಾರಿಗೆ ಕೇಳ್ತಾ ಇಲ್ಲ. ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಸರ್? ಅದಕ್ಕೆ ನಾವು ಕೇಳಿದ್ವಿ ಸರ್, ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ನೀವು ಹೋಗಿ ಅವರಿಗೆ ಆನ್ಸರ್ ಮಾಡಿಸಿ ಸರ್ ಕೋರ್ಟ್ ಅಲ್ಲಿ. ಅದನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. 1 ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗ್ತೀವಿ. ಎರಡನೇ ಮಾತಿಲ್ಲ. ನಮಗೆ ಒಂದು ರೂಲ್ಸು ಇಲ್ಲ, ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ. ನಾವು ಕಾಮನ್ ಮ್ಯಾನ್ ಹೋರಾಟ ಮಾಡಲಿ ಅಂದ್ರೆ ಹೋರಾಟಕ್ಕೆ ಬಂದಿದ್ದೀವಿ. ಅಲ್ಲ, ನಿಮ್ಮ ಭಾಗ ಏನು? ನಮಗೆ ನೀವು ಬರೀ ಪ್ರಶ್ನೆ ಮಾಡೋ ಅಷ್ಟೇ. ನೀವು ಹೋಟೆಲ್ಗಳು ಓಪನ್ ಮಾಡಂಗಿಲ್ಲ ಅಂತ ನಿಮ್ಗೆ ಗಮನಕ್ಕಿರಲಿಲ್ಲ ಸರ್? ನಿಯಮ 1 ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು 1 ಗಂಟೆ ಒಳಗೆ ಊಟ ಮಾಡಿ ಹೊರಡಬೇಕು ಅಂತಾನೆ ಹೋಗಿದ್ದಲ್ಲಿ. ಪಾರ್ಟಿ ಮಾಡೇ ಇಲ್ಲ. ಪಾರ್ಟಿ ಎಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಅಡಿಗೆ ಬಡಿಸೋರು ಕಮ್ಮಿ, ಅವ್ರು ಲೇಟ್. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು. 1 ಗಂಟೆ ಮೇಲೆ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ, ಅಲ್ಲಾಗುತ್ತೆ. ಯಾರು ನಮ್ಗೆ ಯಾರು ಬಂದಿಲ್ಲ, ಯಾರು ಕೇಳಲಿಲ್ಲ, ಯಾರು ಬಂದಿಲ್ಲ ನಮ್ಗೆ ಹತ್ರ. ಏನು ಕೇಳಿಲ್ಲ.